ಧರ್ಮಸ್ಥಳದಲ್ಲಿ 10ನೇ ದಿನವೂ ಕೂಡ ಹೂತಿಟ್ಟ ರಹಸ್ಯಗಳ ಹುಡುಕಾಟ ನಡೆಯಿತು. 13ನೇ ಪಾಯಿಂಟ್ನಲ್ಲಿ ನಿನ್ನೆಯೂ ಕೂಡ ಎಸ್ಐಟಿ ಶೋಧ ನಡೆಸಿಲ್ಲ. ಬದಲಿಗೆ ಮುಸ್ಕುದಾರಿಯನ್ನ ಕರ್ಕೊಂಡು ಕಲ್ಲೇರಿಯ ಕಾಡಿನೊಳಗೆ 3 ಹೊಸ ಜಾಗಗಳಲ್ಲಿ ಎಸ್ಐಟಿ ಶೋಧವನ್ನ ನಡೆಸಿದೆ. ಇನ್ನೊಂದು ಕಡೆ ಅನಾಮಿಕ ವ್ಯಕ್ತಿಯ 5 ಸ್ನೇಹಿತರನ್ನು ಕೂಡ ಎಸ್ಐಟಿ ವಿಚಾರಣೆಗೆ ಒಳಪಡಿಸಿದೆ. ಅನಾಮಿಕ ದೂರು ನೀಡುತ್ತಿದ್ದಂತೆ ವರದಿ ಮಾಡಿದ್ದ ಏಕೈಕ ಚಾನೆಲ್. ಸರ್ಕಾರ ಎಸ್ಐಟಿ ರಚಿಸಿದ್ದರೂ ವರದಿ ಮಾಡದವರ ನಡುವೆ ನಿರ್ಭೀತಿಯ ವರದಿ. ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪದ ಎಸ್ಐಟಿ ಎಂಟ್ರಿಯನ್ನ ಕೊಡಲಿದೆ. ಧರ್ಮಸ್ಥಳದ ಸಾಮೂಹಿಕ ಸಮಾಧಿ ತನಿಖೆಯ ಬಗ್ಗೆ ದಾರಿ ತಪ್ಪಿಸದ ವರದಿಗಾರಿಕೆ. ವಿಶ್ವಾಸಾರ್ಹ ಸುದ್ದಿ ಅಂದ್ರೆ ನ್ಯೂಸ್ 18 ಕನ್ನಡ. ಧರ್ಮಸ್ಥಳದಲ್ಲಿ 106 ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ನೇರವಾಗಿ ಗೋಂಕ್ರತಾರ್ ಅನ್ನುವಂತ ಒಂದು ಅರಣ್ಯ ಭಾಗದ ಒಳಗಡೆ ಆತ ನಾನು ಅಲ್ಲಿ ಹೂತಿದ್ದೀನಿ ಅನ್ನುವಂಥದ್ದನ್ನ ಕೂಡ ಹೇಳ್ತಾನೆ. ಕಲ್ಲೇರಿ ಸಮೀಪದ ಗುಡ್ಡದ ಬಳಿಯಲ್ಲಿ ಎಸ್ಐಟಿ ತಂಡವನ್ನ ಅನಾಮಿಕ ದೂರುದಾರ ಕರೆತಂದಿದ್ದ. ಆತನ ಮುಖದಲ್ಲಿದ್ದ ಮಾಸ್ಕ್ ಬದಲಾಗಿತ್ತು, ಹುಡುಕುವ ಜಾಗ ಕೂಡ ಬದಲಾಗಿತ್ತು. ಗುಡ್ಡದ ತಪ್ಪಲಿನಲ್ಲೇ ಮಾಧ್ಯಮದ ಕ್ಯಾಮೆರಾಗಳನ್ನು ತಡೆದು ನಿಲ್ಲಿಸಲಾಯಿತು. ಗುಡ್ಡದ ಒಳಕ್ಕೆ ಹೋಗಿದ್ದು ಎಸ್ಐಟಿ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಮಿಕರು, ಜೊತೆಗೆ ಉಪ್ಪಿನ ಮೂಟೆಗಳು. ಮಾಸ್ಕ್ ಮ್ಯಾನ್ ಹೊಸ ಜಾಗವನ್ನ ತೋರಿಸಿದ್ದ. ಕಲ್ಲೇರಿ ಸಮೀಪದಲ್ಲಿ ಶಾಲಾ ಬಾಲಕಿಯೊಬ್ಬಳ ಹೆಣ ಹೂತು ಹಾಕಿದ್ದೇನೆ. ನಾನು ಹೂಳೋದಿಕ್ಕೂ ಮೊದಲೇ ಅಲ್ಲಿಗೆ ಪೊಲೀಸರು ಬಂದಿದ್ದರು. ಆಕೆಯ ಮೈಮೇಲಿನ ಗಾಯದ ಗುರುತುಗಳು ಆಕೆಯ ಮೇಲೆ ಭೀಕರ ಅತ್ಯಾಚಾರ ನಡೆದಿರುವುದಕ್ಕೆ ಸಾಕ್ಷಿಯನ್ನ ಹೇಳುತ್ತಿತ್ತು ಅಂತೆಲ್ಲ ಅನಾಮಿಕ ದೂರುದಾರ ಪೊಲೀಸರಿಗೆ ಕೊಟ್ಟಿದ್ದ ದೂರಿನಲ್ಲಿ ಉಲ್ಲೇಖ ಮಾಡಿದ್ದ. ಪಾಯಿಂಟ್ 13 ಬಿಟ್ಟು ಹೊಸ ಪಾಯಿಂಟ್ನಲ್ಲಿ ಶೋಧ ಮಾಡಲಾಗಿದೆ. ದೂರುದಾರ ಗುರುತಿಸಿದ ಪಾಯಿಂಟ್ 15ರಲ್ಲಿ ಉತ್ಖನನ ಕೆಲಸ ನಡೆದಿದೆ. ಸುಮಾರು 6 ಅಡಿ ಅಗೆದರೂ ಯಾವುದೇ ಅಸ್ಥಿಪಂಜರ ಅಥವಾ ಇನ್ನಿತರೆ ಕುರುಹುಗಳು ಸಿಕ್ಕಿಲ್ಲವಂತೆ. ಭಾರೀ ಮಳೆ ಮಧ್ಯೆಯೇ ಶೋಧ ಕಾರ್ಯ ನಡೆಸಲಾಗಿತ್ತು. ಪಾಯಿಂಟ್ 13ರ ಬದಲು ಕಲ್ಲೇರಿ ರಹಸ್ಯ ಬಯಲಿಗೆ ಮುಂದಾಗಿತ್ತು ಎಸ್ಐಟಿ. ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿರುವುದಾಗಿ ಹೇಳಿದ್ದ ದೂರುದಾರ 2010ರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದೆ ಎಂದಿದ್ದ. ಶಾಲಾ ಬಾಲಕಿಯನ್ನು ಸಮವಸ್ತ್ರದಲ್ಲೇ ಹೂತಿದ್ದೆ ಎಂದು ಹೇಳಿದ್ದ ಕಾರಣಕ್ಕೆ ಶೋಧಿಸಲು ತಯಾರಿ ನಡೆಸಿತ್ತು. ಹಾಗೆ ವಿಚಾರಣೆ ವೇಳೆ 3 ಹೊಸ ಜಾಗಗಳ ಬಗ್ಗೆ ಹೇಳಿದ್ದ ದೂರುದಾರ 3 ಹೊಸ ಜಾಗಗಳ ಪೈಕಿ ಮೊದಲನೇ ಜಾಗವನ್ನು ತೋರಿಸಿದ್ದಾನೆ. ಎಸ್ಐಟಿ ಕಚೇರಿಯಿಂದ ಬಿಗಿ ಭದ್ರತೆಯೊಂದಿಗೆ ಬಂದ ದೂರುದಾರ ಎಲ್ಲರನ್ನೂ ಗೋಂಕ್ರತಾರ್ ಅರಣ್ಯಕ್ಕೆ ಕರೆತಂದ. ಕಲ್ಲೇರಿಯಿಂದ 2 ಕಿಲೋಮೀಟರ್, ಬೋಳಿಯಾರ್ನಿಂದ 1 ಕಿಲೋಮೀಟರ್ ದೂರದ ಕಾಡಿನಲ್ಲಿ ಪಾಯಿಂಟ್ ಮಾಡಿದ. ಅದನ್ನೇ ಪಾಯಿಂಟ್ ನಂಬರ್ 15 ಎಂದು ಗುರುತು ಮಾಡಿ ಕೂಲಿ ಕಾರ್ಮಿಕರನ್ನ ಬಳಸಿ ಅಗೆಯಲಾಯಿತು. ನಿಗೂಢವಾಗಿ ಸಾವನ್ನಪ್ಪಿದ್ದ ಪದ್ಮಲತಾ ಮನೆಗೆ ಹೋಗೋ ದಾರಿಯಲ್ಲಿರುವ ಆ ಪಾಯಿಂಟ್ ನಂಬರ್ 15 ಇನ್ನಷ್ಟು ಕುತೂಹಲ ಕೆರಳಿಸಿತ್ತು. ಅನಾಮಿಕ ವ್ಯಕ್ತಿಯನ್ನ ಹೊಸ ಜಾಗಕ್ಕೆ ಎಸ್ಐಟಿ ಕರೆದುಕೊಂಡು ಬಂದಿದೆ. ಆ ಬೊಳಿಯಾರಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವಂತಹ ಗೋಂಕ್ರತಾರ್ ಎಂಬ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಎಸ್ಐಟಿ ತಂಡ ಮತ್ತು ಅನಾಮಿಕ ಇಡೀ ಟೀಮ್ ಈ ಭಾಗದಲ್ಲಿ ಹೋಗಿರುವಂಥದ್ದು. ಸುಮಾರು 500 ಮೀಟರ್ ದೂರದಲ್ಲಿ ಆ ಸ್ಥಳ ಮಹಜರು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸುರಿಯೋ ಮಳೆಯಲ್ಲೂ ಎಸ್ಐಟಿ ಸದಸ್ಯರು ಭೂಮಿಯಾಗಿದ್ದು ನೋಡಿದ್ದಾರೆ. ಸಂಜೆಯ ವೇಳೆಗೆ ಕಾರ್ಯಾಚರಣೆ ಮುಗಿಸಿ ಎಸ್ಐಟಿ ತಂಡ ಬೆಳ್ತಂಗಡಿ ಕಚೇರಿಗೆ ವಾಪಸ್ಸಾಗಿದೆ. ಎಸ್ಐಟಿ ಮೂಲಗಳ ಪ್ರಕಾರ ಪಾಯಿಂಟ್ 15ರಲ್ಲೂ ಯಾವುದೇ ಮೂಳೆಗಳು ಪತ್ತೆಯಾಗಿಲ್ಲ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ.